ಯೋಗೇಶ್ ಗೌಡ ಕೊಲೆ ಕೇಸ್ನ ತೀರ್ಪು ಹಿನ್ನೆಲೆ ಯೋಗೇಶ್ ಗೌಡ ಕೊಲೆಯಲ್ಲಿ ಆರೋಪಿಗಳ ರಕ್ಷಣೆಯಾಗಿತ್ತು. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಹೋರಾಟಗಾರ ಬಸವರಾಜ ಕೊರವರ್ ಹೇಳಿಕೆ ಕೊಟ್ಟಿದ್ದಾರೆ. ಸ್ಥಳೀಯ ಪೊಲೀಸರೇ ಶಾಮೀಲಾಗಿ ಕುಲಕರ್ಣಿ ರಕ್ಷಣೆ ಮಾಡಿದ್ರು. ಸಿಬಿಐ ತುಂಬಾ ಚೆನ್ನಾಗಿ ತನಿಖೆ ನಡೆಸಿ ಚಾರ್ಜ್ ಶೀಟ್ ಸಲ್ಲಿಸಿತ್ತು. ಪ್ರಕರಣದ ಟ್ರಯಲ್ ನಡೆದು ತೀರ್ಪಿಗೆ ದಿನಾಂಕ ನಿಗದಿಯಾಗಿದೆ. ಪ್ರಕರಣದಲ್ಲಿ ಯೋಗೇಶ್ ಕುಟುಂಬಕ್ಕೆ ನ್ಯಾಯ ಸಿಗೋ ಭರವಸೆ ಇದೆ. ಈ ಬಗ್ಗೆ ವರದಿ ಮಾಡಿದ್ದ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೂ ಧನ್ಯವಾದ ಹೇಳ್ತೀನಿ ಅಂದಿದ್ದಾರೆ. 2016ರಲ್ಲಿ ನಡೆದಂತಹ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಈಗ ಟ್ರಯಲ್ ಮುಕ್ತಾಯ ಆಗಿ ತೀರ್ಪಿನ ದಿನಾಂಕವನ್ನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಮಾನ ಮಾಡಿರುವಂಥದ್ದು. ಅಂದರೆ ಈ ಪ್ರಕರಣ ಸುಮಾರು 10 ವರ್ಷಗಳ ಸುದೀರ್ಘವಾದಂಥ ಕಾನೂನು ಹೋರಾಟ. ಆ ಹೋರಾಟದ ಪ್ರಮುಖ ಭಾಗ ಅಂದರೆ ಬಸವರಾಜ ಕೊರವರ್ ಅವರು. ಸೊ ಅವ್ರು ನಮ್ಮ ಜೊತೆ ಇದ್ದಾರೆ. ಸರ್, ಈ ಪ್ರಕರಣ ಈ ಹಂತಕ್ಕೆ ಬರಲಿಕ್ಕೆ ನಿಮ್ಮ ಪಾರ್ಟು ಕೂಡ, ನಿಮ್ಮ ಹೋರಾಟ, ಯಾಕೆಂದರೆ ಆ ಕುಟುಂಬದ ಜೊತೆ ಇದ್ದು ಶಕ್ತಿ ತುಂಬಿದಂಥ ಹೋರಾಟ ಏನಿತ್ತು ಅದು ದೊಡ್ಡದಿದೆ. ಸೊ ಈ ಪ್ರಕರಣದ ನಿಮ್ಮ ಪಾತ್ರ ಎಷ್ಟಿತ್ತು? ಸೊ ಯಾಕೆ ನಿಮಗೆ ಇಂಪಾರ್ಟೆನ್ಸ್ ಆಯ್ತು ಈ ಕೇಸ್? ನೋಡಿ, ಈ 2016ರ ಸಮಯದಲ್ಲಿ ಧಾರವಾಡ ಜಿಲ್ಲೆ ಮತ್ತು ಧಾರವಾಡ ಶಹರದಲ್ಲಿ ಸಾಕಷ್ಟು ಕೊಲೆಗಳು ನಡೆದು ಹೋದವು. ಸೊ ಆವಾಗ ಆ ಕೊಲೆಗಳಲ್ಲಿ ಇದು ಒಂದಾಗಿತ್ತು. ಸೊ ಆವಾಗ ನನಗನ್ನಿಸ್ತು, ಧಾರವಾಡದು ವಿದ್ಯಾಕಾಶಿ, ಅಲ್ಲಿ ಇಂತಹ ಘಟನೆಗಳು ನಡೀಬಾರ್ದು, ಇದಕ್ಕೇನಾದರೂ ಮಾಡಬೇಕು, ಬ್ರೇಕ್ ಹಾಕಬೇಕು ಅಂತ ಹೇಳಿ ಯೋಗೇಶ್ ಗೌಡ ಕೊಲೆ ನಡೆದಂತಹ ಅದರ ರೀತಿ ಏನಿತ್ತು ಮತ್ತು ಅದರ ಹಿಂದೆ ಏನೇನಿತ್ತು ಅದು ನಾವು ಮಾಹಿತಿಯನ್ನು ಕಲೆ ಹಾಕಿ ನಾವು ಹೋರಾಟನ ಆರಂಭ ಮಾಡಿದ್ವಿ. ಸೊ ಆರಂಭ ಮಾಡಿದಾಗ ಪೊಲೀಸರು ಈ ಒಂದು ಪ್ರಕರಣದ ಮೇಲೆ ಚಪ್ಪಡಿ ಕಲ್ಲನ್ನು ಎಳೆದುಬಿಟ್ಟಿದ್ರು, ಅಲ್ಲಿ ಲೋಕಲ್ ಪೊಲೀಸ್ ಏನಿತ್ತು. ಸೊ ಆವಾಗ ಈ ಪ್ರಕರಣವನ್ನು CBI ಕೊಡಬೇಕು ಅಂಥೇಳಿ ನಾವು, ನಮ್ಮ ಮುಖ್ಯ ಹೋರಾಟ ಆಗಿದ್ದೆ CBIಗೆ ಈ ಪ್ರಕರಣವನ್ನು ಹಸ್ತಾಂತರಿಸಬೇಕು, ಸತ್ಯಾಂಶ ಜನರಿಗೆ ತಿಳಿಬೇಕು, ಇದರಲ್ಲಿ ಏನಾಗಿದೆ, ಯಾರು ಭಾಗಿಯಾಗಿದ್ದಾರೆ ಅನ್ನುವಂಥ ಸತ್ಯಾಂಶ ಜನರಿಗೆ ತಿಳಿಬೇಕು ಅಂತ ನಾವು ಹೋರಾಟ ಆರಂಭ ಮಾಡಿದವರು. ಸೊ ಈ ಪ್ರಕರಣ CBIಗೆ ಹೋದ ಮೇಲೆ ಪೊಲೀಸರು, ಪೊಲೀಸರು ಇದರ ಒಳಗಡೆ ಈ ಪ್ರಕರಣವನ್ನು ಮುಚ್ಚಿ ಹಾಕೋಕ್ಕೆ ಅಥವಾ ಈ ಪ್ರಕರಣದಲ್ಲಿ ಇಲ್ಲದೇ ಇರುವಂಥ ಆರೋಪಿಗಳನ್ನು ತಂದು ಫಿಕ್ಸ್ ಮಾಡಿ ಅವರನ್ನು ಜೈಲಿಗೆ ಕಳಿಸುವಂಥ ಒಂದು ಕೆಲಸ ಮಾಡಿದರು. ಪ್ರಮುಖ ಆರೋಪಿಗಳು, ಕೊಲೆಗಡಕರು ಯಾರ್ಯಾರಿದ್ರು ಅವರನ್ನು ಬಂಧಿಸದೇ ಬಿಟ್ಟಿರುವಂತಹ ಏನು ಅಂಶಗಳಿದ್ದು, ಇದರಿಂದಾಗಿ ಪೊಲೀಸರು ಕೂಡ ಜೈಲಿಗೆ ಪೊಲೀಸರು ಕೂಡ ಆರೋಪಿಗಳಾದರು ಇದರಲ್ಲಿ. ಸೊ ನಮಗೆ ಈ ಪ್ರಕರಣದಲ್ಲಿ, ಅಂದರೆ ಈಗ 9ನೇ ತಾರೀಕಿಗೆ ಈ ಪ್ರಕರಣದ ಏನು ರಿಸಲ್ಟ್ ಬರೋದಿದೆ, ಅಂದರೆ ಆರ್ಡರ್ ಆಗೋದಿದೆ ಏನಾಗುತ್ತೆ ಅಂತೇಳಿ, ಸಂತೋಷದ ವಿಷಯ ನಮ್ಗೆ. ಏನಂತ ಕೇಳಿದರೆ, ಕೊನೆಗೂ ನಾವು 9.5 ವರ್ಷ ಕಳೆದೋಯ್ತು, 10ನೇ ವರ್ಷ ಈಗ, ಕೊನೆಗೂ ಈ ಒಂದು ಪ್ರಕರಣ ಈ ಹಂತಕ್ಕೆ ಬಂದು ಮುಟ್ತಲ್ಲ, ಇದರಲ್ಲಿ ಈಗ ಆರ್ಡರ್ ಆಗೋದಿದೆಯಲ್ಲ ಅನ್ನುವಂಥದ್ದು ಒಂದು ಸಂತೋಷ ಒಂದು ಕಡೆ. ಮತ್ತು ನಮಗೆ ಬಹಳ ಏನಂತ ಕೇಳಿದ್ರೆ, ನನ್ನ ಮನಸ್ಸು ಹೇಳ್ತಿರೋದೇನಂತ ಕೇಳಿದ್ರೆ, ಈ ಪ್ರಕರಣದಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ ಅನ್ನುವಂಥ ಭರವಸೆ ನನಗಿದೆ. ಕ್ಯಾಮರಾಮನ್ ನವೀನ್ ಪೂಜಾರಿ ಜೊತೆ ರಮೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.